ಹಲೋ ಪ್ರೀತಿ ವಿದ್ಯಾರ್ಥಿಗಳೇ ಮತ್ತು ಫ್ಯಾಕಲ್ಟಿ ಮೆಂಬರ್ಸ್. ಸೊ ಅಗೈನ್ ವೆಲ್ಕಮ್ ಬ್ಯಾಕ್ ಟು ದಿ ಸರ್ಚ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ಸೊ ತುಂಬಾ ದಿನ ಆದ್ಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ತುಂಬಾ ರಿಕ್ವೆಸ್ಟ್ ಇದ್ದು. ಸೊ ಸರ್ ಜನರೇಟಿವ್ ಎಐ ಮೇಲೆ ಒಂದು ವಿಡಿಯೋಸ್ ನ ಮಾಡಿ, ನೀವು ಆಲ್ರೆಡಿ ಒಂದು ಎಕ್ಸ್ಪೆರಿಮೆಂಟ್ ಒನ್ ಹಾಕಿದ್ರ, ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ಸ್ ನಮಗೆ ತೋರಿಸ್ತಾ ಹೋಗಿ ಅಂತ ಹೇಳ್ತಾ ಇದ್ರು. ಸೊ ಫೈನಲಿ ಈಗ ಸ್ವಲ್ಪ ಟೈಮ್ ಮಾಡ್ಕೊಂಡು ಈಗ ಮಾಡ್ತಾ ಇದ್ದೀನಿ ಎರಡನೇ ಎಕ್ಸ್ಪೆರಿಮೆಂಟ್ ಜಾಸ್ತಿ ಡಿಸ್ಕಸ್ ಮಾಡ್ತಾ ಹೋಗಲ್ಲ. ಸೊ ಎರಡನೇ ಎಕ್ಸ್ಪೆರಿಮೆಂಟ್ ಬಂದ್ಬಿಟ್ಟು ಯೂಸ್ ಡೈಮೆನ್ಷನಲ್ ರಿಡಕ್ಷನ್ ಎಕ್ಸಾಂಪಲ್ PC ಆರ್ TNSA. ಸೊ ಇವು ಎರಡು ಸೊ ಎಕ್ಸಾಂಪಲ್ಸ್, ಓಕೆನಾ. ಸೊ ಈ ತರದೊಂದು ಮೆಥಡ್ಸ್ ನ ಯೂಸ್ ಮಾಡ್ಕೊಂಡು ನಾವು ಏನ್ ಮಾಡ್ಬೇಕು ಅಂದ್ರೆ, ಸೊ ಇವನ್ನ ನಾವು ಯೂಸ್ ಡೈಮೆನ್ಷನ್ ರಿಡಕ್ಷನ್ ಎಕ್ಸಾಂಪಲ್ PCA ಆರ್ TSNE. ಸೊ ಇವೆಲ್ಲ ಮೆಥಡ್ಸ್ ಟು ವಿಜುವಲೈಸ್ ವರ್ಡ್ ಎಂಬೆಡಿಂಗ್ ಫಾರ್, ಸೊ ಏನಕ್ಕೆ ಕ್ಯೂಗೆ ನೋಡಿ, ಇಲ್ಲಿ ಕ್ಯೂ ಇದೆಯಲ್ಲ, ಸೊ ಈ ಕ್ಯೂ ಸೊ ಕ್ಯೂ ಅನ್ನೋದು ಒಂದು ಎಕ್ಸಾಂಪಲ್ ವರ್ಡ್ ಅಷ್ಟೇ ಅಲ್ಲಿ ತಗೊಂಡಿರೋದು. ಅದೇ ತರ ನಾವು ಸಮ್ ವರ್ಡ್ಸ್ ನ ನಾವಿಲ್ಲಿ ಸಮ್ ಸ್ಪೆಸಿಫಿಕ್ ಡೊಮೈನ್ಸ್ ಕೊಟ್ಟಿದ್ರೆ ಆ ತರ ವರ್ಡ್ಸ್ ನಾವಿಲ್ಲಿ ವಿಜುವಲೈಸ್ ಮಾಡಿ ತೋರಿಸ್ತಾ ಹೋಗ್ಬೇಕು. ಲೈಕ್ ಅಂದ್ರೆ ಸೊ ಒಂದು ಏನು ಗ್ರಿಡ್ ಆಗ್ಲಿ ಅಥವಾ ಪ್ಲಾಟ್ ಡಯಾಗ್ರಾಮ್ ಮಾಡಿ ನಾವು ಅದರಲ್ಲಿ ಸೊ ವರ್ಡ್ಸ್ ನ ತೋರಿಸ್ತಾ ಹೋಗ್ಬೇಕು. ನಾವಿಲ್ಲಿ ಪ್ರೀ ಟ್ರೈನ್ ಒಂದು ಮಾಡೆಲ್ ನ ಯೂಸ್ ಮಾಡಿದ್ವಿ, ಅದನ್ನ ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಮತ್ತೆ ಸೊ ಏನು ಅಂದ್ರೆ, ಸೊ ಇದು PC ಒಳಗೆ ವಾಟ್ ಈಸ್ ದಿ ಕ್ಯೂ ಅಂತ ಇದೆಯಲ್ಲ, ಸೊ ಅದು ಮತ್ತೆ ಕ್ಲಸ್ಟರ್ ಅಂದ್ರೆ ಏನು, ಇದೆಲ್ಲ ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಎಕ್ಸ್ಪೆರಿಮೆಂಟ್ ಫುಲ್ ಕಲ್ತಕೋಣ. ಫಸ್ಟ್ ಸೊ ಸೆಲೆಕ್ಟ್ 10 ವರ್ಡ್ಸ್ ಫ್ರಮ್ ಸ್ಪೆಸಿಫಿಕ್ ಡೊಮೈನ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಆರ್ ಟೆಕ್ನಾಲಜಿ ಅಂಡ್ ವಿಜುವಲೈಸ್ ದೇರ್ ಎಂಬೇಡಿಂಗ್ಸ್. ಅಂದ್ರೆ ಅವರೇ ಹೇಳ್ತಾ ಇದ್ರೆ, ಸೊ ಎಕ್ಸ್ಪೆರಿಮೆಂಟ್ ಅಲ್ಲೇ ಅವರೇ ಡಿಫೈನ್ ಮಾಡಿದ್ರೆ ಏನು ಅಂದ್ರೆ, ಸೊ ಸೆಲೆಕ್ಟ್ 10 ವರ್ಡ್ಸ್ ಫ್ರಮ್ ದಿ ಸ್ಪೆಸಿಫಿಕ್ ಡೊಮೈನ್ ಅಲ್ಲಿ, ಸೊ ಒಂದು ಸ್ಪೋರ್ಟ್ಸ್ ಆಗ್ಲಿ ಅಥವಾ ಟೆಕ್ನಾಲಜಿ ಆಗ್ಲಿ, ಇವೆರಡು ಸ್ಪೆಸಿಫಿಕ್ ಡೊಮೈನ್ ಒಳಗೆ ಸೊ ಸಮ್ 10 ವರ್ಡ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಸೊ ವರ್ಡ್ಸ್ ಹೇಗೆ ಮಿಷಿನ್ ಲರ್ನಿಂಗ್ ಅರ್ಥ ಆಗುತ್ತೆ ಅಂದ್ರೆ, ಸೊ ವರ್ಡ್ಸ್ ನಾವು ಡಿಫೈನ್ ಮಾಡ್ಬೇಕು ಒಂದ್ ವೇ. ಇನ್ನು ಎರಡನೇ ವೇ, ಸೊ ವರ್ಡ್ಸ್ ಆಲ್ರೆಡಿ ಡಿಫೈನ್ ಮಾಡಿದ್ರೆ, ಪ್ರೀ ಟ್ರೈನ್ ಯೂಸ್ ಮಾಡೋದ್ರಿಂದ ವರ್ಡ್ಸ್ ಆಲ್ರೆಡಿ ಡಿಫೈನ್ ಮಾಡಿದ್ರೆ ಅದಕ್ಕೆ ನಾವು ಸೊ ಅವರು ನಂಬರ್ ನ ಕೊಟ್ಟಿರ್ತಾರೆ, ಆ ನಂಬರ್ ಮುಖಾಂತರ ಆ ವರ್ಡ್ಸ್ ನಾವು ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ವಿಜುವಲೈಸ್ ಮಾಡಿ ತೋರಿಸ್ತಾ ಹೋಗ್ಬೇಕು. ಸೊ ನಾವಿಲ್ಲಿ ಪ್ರಿಂಟ್ ಮಾಡೋದು ಪ್ಲಾಟ್ ಡಯಾಗ್ರಾಮ್. ಸೊ ಅದರಲ್ಲಿ ಹೇಗೆ ಆ ವರ್ಡ್ ಪ್ರಿಂಟ್ ಆಗುತ್ತೆ, ಅದನ್ನೇ ಪ್ರಿಂಟ್ ಮಾಡೋದು ಅಂತ ಈ ಕ್ಲೀನ್ ಆಗಿ ನೋಡ್ತಾ ಹೋಗೋಣ, ಓಕೆನಾ. ಸೊ ಇದು ಎಕ್ಸ್ಪೆರಿಮೆಂಟ್ ನೇಮ್ 1. ಸೊ ಅದೇ ತರ ಅನಲೈಸ್ ಕ್ಲಸ್ಟರ್ ರಿಲೇಶನ್ಶಿಪ್ಸ್, ಜನರೇಟ್ ಕಾಂಟೆಕ್ಸ್ಟ್ ಅಲ್ಲಿ ರಿಚ್ ಔಟ್ಪುಟ್ ಯೂಸಿಂಗ್ ಎಂಬೇಡಿಂಗ್ಸ್, ಓಕೆನಾ. ಸೊ ಅಂದ್ರೆ ಕ್ಲಸ್ಟರಿಂಗ್ ಅಂಡ್ ರಿಲೇಶನ್ಶಿಪ್ಸ್. ಸೊ ಏನು ಪ್ಲಾಟ್ ಅಲ್ಲಿನ ಸೊ ಸಮ್ ವರ್ಡ್ಸ್ ನ ಎಕ್ಸ್ಟರ್ನಲ್ಸ್ ಅದು ಏನು ಲಿಂಕ್ ಇರೋದಿಲ್ಲ, ಸೊ ಸಿಮಿಲರಿಟಿನೇ ಇರೋದಿಲ್ಲ, ಆ ತರ ವರ್ಡ್ಸ್ ನ ಇಲ್ಲಿ ಪ್ರಿಂಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಏನ್ ಸಂಬಂಧ ಅಂದ್ರೆ ಅನಲೈಸ್ ಮಾಡ್ತಾ ಹೋಗ್ಬೇಕು. ಮತ್ತೆ ಸೊ ಕಾಂಟೆಕ್ಸ್ಟ್ ರಿಚ್ ಔಟ್ಪುಟ್ ಯೂಸಿಂಗ್ ಎಂಬೇಡಿಂಗ್ಸ್. ಸೊ ಯೂಸಿಂಗ್ ಎಂಬೇಡಿಂಗ್ಸ್ ಅಂದ್ರೆ ಸೊ ಸಮ್ ಸಿಮಿಲಾರಿಟಿ ಇರೋ ವರ್ಡ್ಸ್ ನ, ಎಂಬೇಡಿಂಗ್ಸ್ ವರ್ಡ್ಸ್ ನ ಇಲ್ಲಿ ಪ್ರಿಂಟ್ ಆಗ್ತಾ ಹೋಗುತ್ತೆ. ಸೊ ಅದು ಹೇಗೆ ಒಂದಕ್ಕೊಂದು ಅಟ್ಯಾಚ್ ಆಗಿದೆ ಅದನ್ನ ಇಲ್ಲಿ ನಾವಿಲ್ಲಿ ಜನರೇಟ್ ಮಾಡಿ ತೋರಿಸ್ತಾ ಹೋಗ್ಬೇಕು. ಅದು ಮತ್ತೆ ರೈಟ್ 5 ಸಿಮ್ಯಾಂಟಿಕ್ಲಿ ಸಿಮಿಲರ್ ವರ್ಡ್ಸ್ ಗಿವನ್ ಇನ್ಪುಟ್. ಸೊ ಇಲ್ಲಿ ಏನ್ ಕೊಟ್ಟಿದ್ರಲ್ಲ, ಸೊ ಸ್ಪೋರ್ಟ್ಸ್ ಅಥವಾ ಟೆಕ್ನಾಲಜಿ, ಅದರನ್ನ ನಾವು 5 ಸಿಮ್ಯಾಂಟಿಕ್ಲಿ ಸಿಮಿಲರ್ ವರ್ಡ್ಸ್ ಫಾರ್ ಗಿವನ್ ಇನ್ಪುಟ್, ಅದನ್ನ ಇಲ್ಲಿ ಕೊಟ್ಟಿರೋದು ಗಿವನ್ ಇನ್ಪುಟ್, ಓಕೆನಾ. ಸೊ ಇದು ಸೊ ಎಕ್ಸ್ಪೆರಿಮೆಂಟ್ 2. ಐ ಹೋಪ್ ಯು ಅರ್ಥ ಆಯ್ತು ಅನ್ಕೋತೇನೆ. ಸೊ ಇದು ನಾನ್ ಹೇಳೋ ವೇ. ಸೊ ಇದಕ್ಕೆ ನಮ್ಗೆ ಇನ್ನೂ ಹೆಚ್ಚಾಗಿ ಅರ್ಥ ಆಗಿದೆ ಅಥವಾ ಚಾಟ್ GPT ಅಥವಾ ನೀವೆಲ್ಲ ನೋಡ್ಕೊಂಡು ಅರ್ಥ ಮಾಡ್ಕೊಂಡಿರ್ತಾರೆ, ಅದರಿಂದ ಅರ್ಥ ಮಾಡ್ಕೊಂಡ್ರೆ ಸೊ ಹ್ಯಾಪಿ. ಇನ್ನು ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ. ಸೊ ಎಕ್ಸ್ಪೆರಿಮೆಂಟ್ ಅರ್ಥ ಆದಷ್ಟು ಸೊ ಪ್ರೋಗ್ರಾಮ್ ಮಾಡೋದು ಇದು ತುಂಬಾ ಈಸಿ, ಓಕೆ. ಆಲ್ರೆಡಿ ನಾನು ಮಾಡಿದ್ ನೋಡಿ. ಸೊ ಇದು ಸೆಲ್, ಈ ಸೆಲ್ ನ ನಾನು ಡೈರೆಕ್ಟ್ ನಮ್ಮ ಕೋರ್ಸ್ ಲಿಂಕ್ ಅಲ್ಲಿ ಹಾಕಿರ್ತೇನೆ. ಸೊ ಇದೇ ತರ ಯೂಟ್ಯೂಬ್ ಅಲ್ಲಿ ಏನ್ ನಿಮಗೆ ವಿಡಿಯೋಸ್ ಸಿಗ್ತದೆ ಅದೇ ತರ ಕೋರ್ಸ್ ಲಿಂಕ್ ಅಲ್ಲೂ ಕೂಡ ಹಾಕ್ತೀನಿ. ಇದಕ್ಕಿಂತ ಅಡ್ವಾನ್ಸ್ ಆಗಿರುತ್ತೆ ಅಲ್ಲಿ. ಸೊ ಫಸ್ಟ್ ಈ ಸೆಲ್ ನ ನಾವಲ್ಲಿ ಕೋರ್ಸ್ ಅಲ್ಲಿ ಮಾತ್ರನೇ ಹಾಕಿರ್ತೀವಿ. ಆ ಕೋರ್ಸ್ ಇಂದ ನೀವು ಬೈ ಮಾಡ್ಕೊಂಡು ನೀವು ಅಲ್ಲಿ ವಿಡಿಯೋಸ್ ಕೂಡ ಇರುತ್ತೆ ಆಲ್ರೆಡಿ. ಸೊ ಮತ್ತೆ ಇದೇ ತರ ಎಲ್ಲ ನಾವು ಸೆಲ್ ಏನು ಡೌನ್ಲೋಡ್ ಮಾಡಿರೋ ಇದು ಲ್ಯಾಬ್ ಮಿನರ್ ಪ್ರೋಗ್ರಾಮ್ ನ ಕೂಡ ನಾವು ಅಲ್ಲಿ ಆಲ್ರೆಡಿ ಫ್ರೀ PDF ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂತ ಹೋಗ್ಬೋದು, ಓಕೆನಾ. ಸೊ ಇಲ್ಲಿ ನೀವು ಫಸ್ಟ್ ಸೆಲ್ ನೋಡಿ. ಸೊ ಹೋಪ್ ಯು ಈ ಒಂದು ಇಂಟರ್ಫೇಸ್ ಗೊತ್ತು ಅನ್ಕೋತೀನಿ. ಸೊ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ. ಸೊ ಇದು ಕೊಲಾಬ್ ಕೋಡ್. ನಾವು ಎಲ್ಲ ಪ್ರತಿಯೊಂದು ಮಿಷಿನ್ ಲರ್ನಿಂಗ್ ಪ್ರೋಗ್ರಾಮ್ ಆಗಲಿ ಅಥವಾ ಜನರೇಟಿವ್ ಪ್ರೋಗ್ರಾಮ್ ಆಗಲಿ, ಪ್ರತಿಯೊಂದು ಈ ತರ ಅಡ್ವಾನ್ಸ್ಡ್ ಏನು ಟ್ರೆಂಡಿಂಗ್ ಟೆಕ್ನಾಲಜೀಸ್ ಆತರ ಎಲ್ಲಾ ಪ್ರೋಗ್ರಾಮ್ಸ್ ಮಾಡೋದು ಕೊಲಾಬ್ ಕೋಡ್ ಅಲ್ಲಿ. ಫಸ್ಟ್ ಅಲ್ಲಿ ಟ್ರೈನ್ ಮಾಡ್ಕೊತೇವೆ ಆ ಮಾಡೆಲ್ ನ, ಆಮೇಲೆ ನಾವು ಏನು ಒಂದು ಮೊಬೈಲ್ ಅಪ್ಲಿಕೇಶನ್ ಅಥವಾ ವೆಬ್ ಅಪ್ಲಿಕೇಶನ್ ಅಲ್ಲಿ ಇಂಪೋರ್ಟ್ ಮಾಡ್ಕೊಂಡು ಅಲ್ಲಿಂದ ನಾವು ಸೊ ಏನ್ ಮಾಡ್ತೀವಿ, ಸೊ ಆ ಎಕ್ಸ್ಪೆರಿಮೆಂಟ್ ರನ್ ಮಾಡ್ತಾ ಹೋಗ್ತೀವಿ ಅಥವಾ ಅಪ್ಲಿಕೇಶನ್ ರನ್ ಮಾಡ್ತಾ ಹೋಗ್ತೀವಿ. ಅದೇ ತರ ಇಲ್ಲಿ ವರ್ಕ್ ಆಗ್ತಿರೋದು. ಸೊ ಫಸ್ಟ್ ಜನರೇಟಿವ್ AI ನಾನು ಲ್ಯಾಬ್ ನೇಮ್ ನ ಸೇವ್ ಮಾಡ್ಕೊಂಡಿದ್ವಿ, ಯಾವ್ದು ಲ್ಯಾಬ್ ಅಂತ.
ಸೊ ಫಸ್ಟ್ ಸೆಲ್, ಸೊ ಈ ತರ ಸೆಲ್ ಇರುತ್ತೆ. ಇದು ಐ ಹೋಪ್ ನೀವು ಫಸ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾನು ಕಲಿಸಿದ್ದೀನಿ ಹೇಗೆ ಸೆಲ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು, ಮತ್ತೆ ಆ ಸೆಲ್ ಹೇಗೆ ಕೋಡ್ ನ ಹಾಕೋದು. ಸೊ ಕೋಡ್ ನ ನಾಡಿ ಏನು, ಸೊ ಲ್ಯಾಬ್ ಮೇಲೆ ನೋಡಿ, ಈ ಲ್ಯಾಬ್ ಮೇಲೆ ಕೊಟ್ಟಿದ್ದೀನಿ ಇದೇ ತರ ಇದೇ ಕೋಡ್. ಈ ಕೋಡ್ ನಾನು ಇಲ್ಲಿ ಹಾಕಿದ್ರಿ, ಈ ಸೆಲ್ ಅಲ್ಲಿ ಪೇಸ್ಟ್ ಮಾಡೇನೆ. ಸೊ ಇದನ್ನ ಫಸ್ಟ್ ರನ್ ಮಾಡ್ಬೇಕು. ಪಿಪ್ ಇನ್ಸ್ಟಾಲ್ ಅಪ್ಗ್ರೇಡ್ ಜನ್ ಸಿಮ್ ನಂಪೈ ಮೆಟಾಪ್ಲಾಟ್ ಸ್ಕಿಟ್ಲರ್ನ್ ಅಂಡ್ ಕ್ವೆಟ್. ಸೊ ಇವೆಲ್ಲ ಪ್ಯಾಕೇಜಸ್. ಸೊ ಐ ಹೋಪ್ ಯು ಒಂದು ಏನು ಕುಕಿಂಗ್ ಮಾಡ್ಬೇಕಾದಾಗ ಸೊ ಸಮ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರುತ್ತೆ. ಲೈಕ್ ಯಾವ್ಯಾವ್ದು ಅಂದ್ರೆ, ಸೊ ಈಗ ರೈಸ್ ಮಾಡ್ತೀವಿ ಅಂದ್ರೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಸೊ ರೈಸ್ ಬೇಕು, ಮತ್ತೆ ವಾಟರ್ ಬೇಕು, ಮತ್ತೆ ಸೊ ಗ್ಯಾಸ್ ಬೇಕು, ಮತ್ತೆ ಅದಾದ್ಮೇಲೆ ಸಮ್ ಸಾಲ್ಟ್ ಬೇಕು, ಈ ತರದೆಲ್ಲ ಬೇಕಲ್ಲ. ಸೊ ಅದೇ ತರ ಸೊ ಈ ಪ್ರೋಗ್ರಾಮ್ ರನ್ ಆಗ್ಬೇಕಂದ್ರೆ ಯಾವ ಏನೇನ್ ಪ್ಯಾಕೇಜಸ್ ಬೇಕು. ಸೊ ಅದರಲ್ಲಿ ಮೊದಲೇದು, ಸೊ ಫಸ್ಟ್ ಪಿಪ್ ಇನ್ಸ್ಟಾಲ್ ಯಾಕೆ ಇಲ್ಲಿ ಅಪ್ಗ್ರೇಡ್ ಮಾಡ್ತಿದೀನಿ ಅಂದ್ರೆ, ಸೊ ಇದು ಓಲ್ಡ್ ವರ್ಷನ್ ಆಗಿದ್ರೆ ಸಮ್ ಟೈಮ್ಸ್ ಇದನ್ನ ಅಪ್ಗ್ರೇಡ್ ಮಾಡ್ಬೇಕು ಫಸ್ಟ್. ಸೊ ಓಕೆನಾ, ಸೊ ಅದೊಂದು ಲೈಕ್ ಯಾವ ತರ ಅಂದ್ರೆ, ಸೊ ಈಗ ಗ್ಯಾಸ್ ಅಂತಿದ್ಯಾ ಇಲ್ವಾ, ಸೊ ಅಂದ್ರೆ ವರ್ಕ್ ಆಗ್ತಿದ್ಯಾ ಇಲ್ವಾ ಅಂತ ಚೆಕ್ ಮಾಡುವ ಅದೇ ತರ. ಸೊ ಅದಕ್ಕೆ ನೆಕ್ಸ್ಟ್ ಎಲ್ಲಾ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ. ಫಸ್ಟ್ ಜನ್ಸಿಮ್, ನಂಪೈ, ಮೆಟಾಪ್ಲಾಟ್, ಲಿಬ್, ಸ್ಕಿಟ್ ಲರ್ನ್ ಮತ್ತೆ ಕ್ವೆಟ್. ಸೊ ಸಮ್ ಟೈಮ್ಸ್ ಏನಾದ್ರು ಪ್ರೋಗ್ರಾಮ್ ಎಕ್ಸ್ಪೆರಿಮೆಂಟ್ ರನ್ ಆಗ್ತಾನೆ, ಆ ಸೆಲ್ ರನ್ ಆಗ್ತಾ ಇದ್ರೆ, ಸೊ ಕಂಟಿನ್ಯೂಸ್ ರನ್ ಆಗ್ತಿದೆ, ಅದನ್ನ ಕ್ವಿಟ್ ಮಾಡೋದಕ್ಕೆ ಸೊ ನಾವು ಸ್ಟಾಪ್ ಸೆಲ್ ಇಲ್ಲಿ ಇದೆಯಲ್ಲ, ಸೊ ಈ ತರ ಸ್ಟಾಪ್ ಸೆಲ್ ನ ಕ್ಲಿಕ್ ಮಾಡ್ಬೇಕು. ಬಟ್ ಆಟೋಮೆಟಿಕ್ ಇದೆ ಸ್ಟಾಪ್ ಆಗೋ ತರ ನಾವಿಲ್ಲಿ ಯೂಸ್ ಮಾಡೋದು. ಆ ರೀಸನ್ ಇದ್ರೆ ನಾವು ಇಷ್ಟು ಕೂಡ ನಾವಿಲ್ಲಿ ಯೂಸ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಫಸ್ಟ್ ಸೆಲ್ ಇದು, ಇದನ್ನ ನಾವು ಪೇಸ್ಟ್ ಮಾಡ್ಬಿಟ್ಟು ಟೈಪ್ ಆದ್ರೂ ಮಾಡ್ಬೋದು, ಪೇಸ್ಟ್ ಆದ್ರೂ ಮಾಡ್ಬೋದು. ಸೊ ಆಸ್ ಯುವರ್ ವಿಶ್, ಬಿಕಾಸ್ ಸೊ ಯಾಕೆಂದ್ರೆ ಸೊ ಟೈಪ್ ಮಾಡೋದೇ ವೆರಿ 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 ಬೆಸ್ಟ್, ಅದನ್ನ ನಾನು ಹೇಳ್ಬಲ್ಲೆ. ಸೊ ಈ ಸೆಲ್ ನ ಟೈಪ್ ಮಾಡಿದಾದ್ಮೇಲೆ ಇಲ್ಲಿ ಸೆಲ್ ರನ್ ಸೆಲ್ ಇತ್ತಲ್ಲ, ಸೊ ಈ ರನ್ ಸೆಲ್ ನ ಕ್ಲಿಕ್ ಮಾಡಿದ್ರೆ ಸೊ ಅದಕ್ಕೆ ಬೇಕಾದ್ರೆ ಎಲ್ಲಾ ಪ್ಯಾಕೇಜಸ್ ಇನ್ಸ್ಟಾಲ್ ಆಗಿ ಇಲ್ಲಿ ಇನ್ಸ್ಟಾಲ್ ಆಗುತ್ತೆ. ವೆರಿ ಫ್ಯೂ ಸೆಕೆಂಡ್ಸ್. ಎಸ್, ಸೊ ಸಕ್ಸಸ್ ಆದ್ಮೇಲೆ ನೋಡಿ ಇಲ್ಲಿ ರೈಟ್ ಮಾರ್ಕ್, ಇಲ್ಲಿ ಗ್ರೀನ್ ಕಲರ್ ರೈಟ್ ಮಾರ್ಕ್ ತೋರಿಸ್ತಾ ಹೋಗುತ್ತೆ. ಸೇಮ್ ಅದೇ ತರ ಎರಡನೇ ಸೆಲ್ ಇಲ್ಲೂ ಕೂಡ ಸೊ ನಾವಿಲ್ಲಿ ಏನೇನು ಪ್ಯಾಕೇಜಸ್ ನ ಇನ್ಸ್ಟಾಲ್ ಮಾಡಿದ್ವಿ ಅವನ್ನೆಲ್ಲ ಕೂಡ ಇಲ್ಲಿ ಡಿಫೈನ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ನೇದು ಜನ್ಸಿಮ್, ಸೊ ಆಸ್ API ನಾವು ಯೂಸ್ ಮಾಡ್ತೀವಿ. ನಾನು ಹೇಳಿದ್ನಲ್ಲ, ಸೊ ಒಂದು ಮಾಡೆಲ್ ನ ನಾವಿಲ್ಲಿ ಪ್ರೀಟರ್ನ್ ಮಾಡೆಲ್ ಯೂಸ್ ಮಾಡ್ತಾ ಇದ್ವಿ. ಸೊ ಅದಕ್ಕೆ ಬೇಕಾಗಿರೋ ವೆರಿ ವೆರಿ ಇಂಪಾರ್ಟೆಂಟ್ ಪ್ಯಾಕೇಜ್ ಅದನ್ನ ಇಲ್ಲಿ ಇಂಪೋರ್ಟ್ ಮಾಡ್ಕೋತೀವಿ. ನೆಕ್ಸ್ಟ್ ನಂಪೈ ಎಸ್ NP, ಮತ್ತೆ ಮೆಟಾಪ್ಲಾಟ್ ಲಿಬ್ ಎಸ್ PLT, ಮತ್ತೆ ಸ್ಕಿಟ್ ಫ್ರಮ್ ಸ್ಕಿಟ್ ಲರ್ನ್ sklearn ಡಾಟ್ ಡಿಕಂಪೋಸಿಷನ್ ಫ್ರಮ್ PCA. ಸೊ ಮೆಥಡ್ ಮೆಥಡ್ ಅದನ್ನು ಕೂಡ ನಾವಿಲ್ಲಿ ಸೊ ಇಂಪೋರ್ಟ್ ಮಾಡ್ಕೊತಾ ಇದೀವಿ. ನೆಕ್ಸ್ಟ್ ಅದಾದ್ಮೇಲೆ ಸೊ ವರ್ಡ್ ವೆಕ್ಟರ್. ಸೊ ವರ್ಡ್ ವೆಕ್ಟರ್ ಗೆ ನಾವಿಲ್ಲಿ ಏನ್ ಅಸೈನ್ ಮಾಡ್ತಾ ಇದೀವಿ, API ಡಾಟ್ ಲೋಡ್ ಆಲ್ರೆಡಿ ಪ್ರೀ ಟ್ರೈನ್ ಮಾಡೆಲ್. ಎಲ್ಲಿಂದ ಇದು ನಾವು ಇದ್ ಮಾಡ್ತಾ ಇರೋದು, ಜನ್ಸಿಮ್ ಡಾಟ್ ಡೌನ್ಲೋಡರ್. ಸೊ ಇದರಿಂದ ನಾವಿಲ್ಲಿ ಈಗ ಈ ಪ್ರೀ ಟ್ರೈನ್ ಮಾಡೆಲ್ ನಾವಿಲ್ಲಿ ಇಂಪೋರ್ಟ್ ಮಾಡ್ತಾ ಇದೀವಿ. ಸೊ ಡಿಫೈನ್ ಮಾಡ್ತಾ ಇದೀವಿ. ಇದರಲ್ಲಿ ಲಾಟ್ಸ್ ಆಫ್ ವರ್ಡ್ಸ್ ಲೈಕ್ ಸೊ ಅಲ್ಲೇನ್ ಎಕ್ಸಾಂಪಲ್ ಕೊಟ್ಟಿದ್ರೆ ಪ್ರೋಗ್ರಾಮ್ ಅಲ್ಲಿ ಸ್ಪೋರ್ಟ್ಸ್, ಟೆಕ್ನಾಲಜಿ, ಅದೇ ತರ ಸಮ್ ಅಡ್ವಾನ್ಸ್ಡ್ ಡೊಮೈನ್ಸ್ ಲೈಕ್ ಸೈಬರ್ ಸೆಕ್ಯೂರಿಟಿ ಅಥವಾ ಸಮ್ ಸೋಷಿಯಲ್ ಆಕ್ಟಿವಿಟೀಸ್ ಲೈಕ್ ದಿಸ್ ಪೊಲಿಟಿಕ್ಸ್, ಈ ತರ ಏನು ಡೊಮೈನ್ಸ್ ಇರ್ತವೆ ಆ ತರ ಡೊಮೈನ್ಸ್ ಎಷ್ಟೊಂದು ವರ್ಡ್ಸ್ ಕೂಡ ಇದ್ರೊಳಗೆ ಡಿಫೈನ್ ಮಾಡೋದು. ಪ್ರೀಟೆಂಡ್ ಅಂದ್ರೆ ಸೊ ಆಲ್ರೆಡಿ ಡಿಫೈನ್ ಮಾಡಿ ಕ್ರಿಯೇಟ್ ಮಾಡಿರ್ತಾರೆ, ಆ ಮಾಡೆಲ್ ನಾವಿಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋದು. ಇದೇ ತರ ನೀವು ಕೂಡ ಓನ್ ಆಗಿ ಮಾಡೆಲ್ ನ ಕ್ರಿಯೇಟ್ ಮಾಡೋದು. ನಿಮ್ ಮಿಷಿನ್ ಲರ್ನಿಂಗ್ ಅಲ್ಲಿ ಆಲ್ರೆಡಿ ಹೇಳ್ಕೊಟ್ಟಿರ್ತಾರೆ ಆಯ್ತಾ, ಅದೇ ತರ ಇಲ್ಲೂ ಕೂಡ ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಆ ಮಾಡೆಲ್ ನಾವಿಲ್ಲಿ ಇಂಪೋರ್ಟ್ ಮಾಡ್ಕೊಂಡಿರೋದು. ಓಕೆನಾ, ಸೊ ಇಲ್ಲಿ ಡಿಫೈನ್ ಮಾಡೋದನ್ನ. ಸೊ ಈಗ ಆ ಮಾಡೆಲ್ ಸೊ ಸಕ್ಸಸ್ಫುಲಿ ಲೋಡ್ ಆಯ್ತಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಜಸ್ಟ್ ನಾನು ಪ್ರಿಂಟ್ ಒಂದು ಯೂಸ್ ಮಾಡ್ಕೊಂಡು ಪ್ರಿಂಟ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಪ್ರಿಂಟ್ ಮಾಡ್ತಾ ಇರೋದು. ಮಾಡೆಲ್ ಲೋಡೆಡ್ ಸಕ್ಸಸ್ಫುಲಿ ಅಂತ ಜಸ್ಟ್ ಈ ಮಾಡೆಲ್ ನ ಇಲ್ಲಿ ಪ್ರಿಂಟ್ ಮಾಡ್ತಾ ಇರೋದು. ಸೊ ಸಕ್ಸಸ್ಫುಲ್ ಇನ್ಸ್ಟಾಲ್ ಆಗಿದೆ ನೋಡಿ. ಇದು ಎಷ್ಟಿದೆ ಅಂದ್ರೆ 1662 MB ಇದೆ. ಓಕೆನಾ, ಸೊ ಇಷ್ಟು ಕೂಡ ಅಪ್ರೂವ್ ಡೌನ್ಲೋಡ್ ಆಗಕ್ಕೆ ಒಂದು 5 or 3 minutes ಆಗುತ್ತೆ. ಸೊ ಇಂಟರ್ನೆಟ್ ಬೇಸ್ಡ್ ಆನ್ ಯುವರ್ ಇಂಟರ್ನೆಟ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ, ಸೊ ಸಕ್ಸಸ್ಫುಲಿ ಡೌನ್ಲೋಡ್ ಆದ್ಮೇಲೆ ಇಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ನಾನೇ ಪ್ರಿಂಟ್ ಮಾಡಿದ್ದೀನಿ, ಮಾಡೆಲ್ ಲೋಡೆಡ್ ಸಕ್ಸಸ್ಫುಲಿ ಅಂತ ಇದೆಯಲ್ಲ. ಸೊ ಇಲ್ಲಿ ಅದೇ ತರ ಮಾಡೆಲ್ ಲೋಡೆಡ್ ಸಕ್ಸಸ್ಫುಲಿ ಅಂತ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಡೊಮೈನ್ ಏನ್ ಕೊಟ್ಟಿರೋ ಅಲ್ಲಿ ಟೆಕ್ನಾಲಜಿ ಅಥವಾ ಸ್ಪೋರ್ಟ್ಸ್ ಕೊಟ್ಟಿದ್ರು. ಸೊ ಈಗ ನಾನು ಯಾವ್ದು ಇಲ್ಲಿ ನಾವು ಲ್ಯಾಬ್ ಬ್ಯಾನಲ್ ಆಗ್ಲಿ ಅಥವಾ ಸೊ ಇಲ್ಲಿ ತೋರಿಸ್ತಾ ಇರೋದ್ರಲ್ಲಾಗ್ಲಿ, ಸೊ ನಾನ್ ತೋರಿಸ್ತಾ ಇರೋದು ಸೊ ಸ್ಪೋರ್ಟ್ಸ್ ಕ್ಯಾಟಗರಿ ಮೇಲೆ, ಸ್ಪೋರ್ಟ್ಸ್ ಡೊಮೈನ್ ಮೇಲೆನೆ. ಸೊ ಅದಕ್ಕೆ ಸ್ಪೋರ್ಟ್ಸ್ ವರ್ಡ್ ಅನ್ನ ನಾವಿಲ್ಲಿ ಡಿಫೈನ್ ಮಾಡೋದು. ಸೊ ಸ್ಪೋರ್ಟ್ಸ್ ಅಲ್ಲಿ ವರ್ಡ್ ಯಾವ ತರ ಬರ್ತವೆ, ಫುಟ್ಬಾಲ್, ಸಾಸರ್, ಮತ್ತೆ ಬ್ಯಾಸ್ಕೆಟ್ ಬಾಲ್, ಟೆನ್ನಿಸ್, ಕ್ರಿಕೆಟ್, ಹಾಕಿ, ರಗ್ಬೈ, ಮತ್ತೆ ಬ್ಯಾಸ್ಕೆಟ್ ಬಾಲ್, ವಾಲಿಬಾಲ್, ಗಾಲ್ಫ್. ಓಕೆನಾ, ಸೊ ಇವನ್ನ ನಾವಿಲ್ಲಿ ಡಿಫೈನ್ ಮಾಡೋದು ಫ್ಯೂ ವರ್ಡ್ಸ್. ನೀವು ಇದೇ ತರ ಸ್ಪೋರ್ಟ್ಸ್ ವರ್ಡ್ಸ್ ಎಷ್ಟು ಬೇಕಾದ್ರೂ ಡಿಫೈನ್ ಮಾಡ್ತಾ ಹೋಗ್ಬೋದು. ಸೊ ಇದ್ರಲ್ಲಿ ಚೆಕ್ ಮಾಡಿ ಇದ್ರೊಳಗೆ ಸೊ ಇದನ್ನು ಕೂಡ ಅಡ್ವಾನ್ಸ್ ಇನ್ನು ಪ್ರಿಂಟ್ ಮಾಡೋದು, ಯಾವ ಕ್ಯಾರೆಕ್ಟರ್ಸ್ ಇದೆ ಅಥವಾ ಅಡ್ವಾನ್ಸ್ ಇನ್ನು ಪ್ರಿಂಟ್ ಮಾಡ್ತಾ ಹೋಗ್ಬೋದು. ಸೊ ನೀವು ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿರಬೇಕಷ್ಟೇ. ನಾನು ಕೆಲವೊಂದು ಮಾತ್ರ ಇಲ್ಲಿ ಪ್ರಿಂಟ್ ಮಾಡ್ತಾ ಹೋಗ್ತೇನೆ, ಯಾಕಂದ್ರೆ ನಿಮ್ಮ ಎಕ್ಸ್ಪೆರಿಮೆಂಟ್ ಬೇಸ್ ಮೇಲೆ. ನೆಕ್ಸ್ಟ್
ವರ್ಡ್ ಎಂಬೇಡಿಂಗ್ಸ್ ಸೊ ಇದನ್ನ ನಾವಿಲ್ಲಿ ಡಿಫೈನ್ ಮಾಡೋದು. ಇದರಲ್ಲಿ np.array ವರ್ಡ್ ವೆಕ್ಟರ್ ಇಲ್ಲಿದೆ. ಸೊ ಇದ್ರೊಳಗಿದೆ ವರ್ಡ್ ವೆಕ್ಟರ್ ಫಾರ್ ವರ್ಡ್ಸ್. ಸೊ ನಾವು ಡಿಫೈನ್ ಮಾಡಿರೋ ವರ್ಡ್ಸ್ ಫಾರ್ ವರ್ಡ್ಸ್ ಇನ್ ಸ್ಪೋರ್ಟ್ ವರ್ಡ್ಸ್. ಓಕೆನಾ. ಸೊ ಈ ತರ ಒಂದು ಲಾಜಿಕ್ ಬರೆದ್ರೆ ಸೊ ಇದ್ರಲ್ಲಿ ಈಗ ವರ್ಡ್ ಎಂಬೇಡಿಂಗ್ಸ್ ಯಾವ ತರ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಆ ವರ್ಡ್ ಎಂಬೇಡಿಂಗ್ಸ್ ಅಂದ್ರೆ ಏನು ಅಂದ್ರೆ np.array ಐ ಹೋಪ್ ಯು array ಅಂದ್ರೆ ಏನಂತ ಗೊತ್ತಿರುತ್ತೆ. ಸೊ np ಅಂದ್ರೆ ನಂಪೈ. ಸೊ ನಂಪೈ ಅಂದ್ರೆ ಸೊ ಸಮ್ 0 1 2 3 ಏನು ಆ ವರ್ಡ್ಸ್ ಗೆ ಅಸೈನ್ ಮಾಡಿದ್ರೆ ನಂಬರ್ 1 2 3 4 5 ಸಮಥಿಂಗ್ ಲೈಕ್ ದಿಸ್. ಸೊ ಅದೇ ತರ ಟ್ರೈನ್ ಮಾಡ್ಕೊಂಡಿರ್ತಾರಲ್ವಾ. ಸೊ ಆ ವ್ಯಾಲ್ಯೂಸ್ ಅಥವಾ ಏನು ಆ ನಂಬರ್ಗೆ ಅಥವಾ ಆ ವರ್ಡ್ಗೆ ಏನಿರುತ್ತೆ ಅದರ ರಿಲೇಶನ್ಶಿಪ್ ಏನಿರುತ್ತೆ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಸ್ಪೋರ್ಟ್ಸ್ ವರ್ಡ್ ಎಕ್ಸ್ಟ್ರಾಕ್ಟ್ ಮ್ಯಾಚ್ ಮಾಡಿ ಸೊ ಅದ್ರಾಗ ಮ್ಯಾಚ್ ಆದ್ರೆ ಮಾತ್ರನೇ ಆ ವರ್ಡ್ಸ್ ಪ್ರಿಂಟ್ ಆಗುತ್ತೆ. ಸೊ ಈ ವರ್ಡ್ ಎಂಬೇಡಿಂಗ್ ಅನ್ನೋದನ್ನ ನಾವಿಲ್ಲಿ ಸ್ಟೇಟ್ಮೆಂಟ್ ನ ಸೊ ಅಥವಾ ಒಂದು ಫಂಕ್ಷನ್ ನಾವಿಲ್ಲಿ ಡಿಫೈನ್ ಮಾಡಿರೋದು. ಸೊ ಅದೇ ತರ ಇಲ್ಲಿ ಪ್ರಿಂಟ್ ಮಾಡಿ ನೋಡಿ ವರ್ಡ್ ಎಂಬೇಡಿಂಗ್ಸ್ ಅದರ ಸ್ಟೇಟ್ಮೆಂಟ್ ಪ್ರಿಂಟ್ ಮಾಡಿರೋದು. ನೆಕ್ಸ್ಟ್ ಓಕೆ. ಸೊ ಈಗ PCA is equals to PCA n components is equals to 2 and reduced embeddings is equals to PCA.fit transform word embeddings. ಸೊ ಇದೊಂದು ಲಾಜಿಕ್ ಕೂಡ. ಸೊ PCA ಆಲ್ರೆಡಿ ಸೊ ಇದನ್ನು ಕೂಡ ಸಮ್ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ PCA ಅಂದ್ರೆ ಏನು. ಸೊ ಕೋರ್ಸ್ ಅಲ್ಲಿ ಇರುತ್ತೆ, ಅಲ್ಲಿಂದ ನೀವು ನೋಡ್ತಾ ಹೋಗ್ಬೋದು. ಓಕೆನಾ. ನೆಕ್ಸ್ಟ್ ಇದಾದ ಈ ಲಾಜಿಕ್ ಆದ್ಮೇಲೆ ಈ ಸೆಲ್ ಸಕ್ಸಸ್ಫುಲಿ ರನ್ ಆಗ್ಬೇಕು ನೋಡಿ. ಸೊ ಸೇಮ್ ಪ್ರತಿಯೊಂದು ಸೆಲ್ ಅನ್ನ ರನ್ ಮಾಡೋದಕ್ಕೆ ಸೊ ಈ ಪ್ಲೇ ಬಟನ್ ಇದೆಯಲ್ಲ, ಸೊ ಈ ಪ್ಲೇ ಬಟನ್ ನ ಕ್ಲಿಕ್ ಮಾಡಿದ್ರೆ ಸಾಕು ಸೊ ಪ್ರತಿಯೊಂದು ಸೆಲ್ ಕೂಡ ರನ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ಹೊಸದಾಗಿ ಏನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಅನ್ಕೋದ್ರೆ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಸೆಲ್. ಸೊ ಇಲ್ಲಿ ನಾವೀಗ ಏನೇನ್ ಪ್ರಿಂಟ್ ಮಾಡಬೇಕು, ಫಸ್ಟ್ ವರ್ಡ್ ಎಂಬೇಡಿಂಗ್ಸ್ ವಿಜುವಲೈಸೇಷನ್ ಯಾವ ಡೊಮೈನು, ಸ್ಪೋರ್ಟ್ ಡೊಮೈನು ಅದನ್ನ ನಾವಿಲ್ಲಿ ಡಿಫೈನ್ ಮಾಡಬೇಕು. ಸೊ ಲಾಜಿಕ್ ನ ಫಸ್ಟ್ ಇಲ್ಲಿ ಡಿಫೈನ್ ಮಾಡಬೇಕು. ಓಕೆನಾ. ಸೊ ಅದಕ್ಕೆ ಪ್ಲಾಟ್ ಫಿಗರ್ ಸೈಜ್ 10 ಮತ್ತೆ 6. ಸೊ ಹೀಗೆ 10 ಮತ್ತೆ 6. ಓಕೆನಾ. ನೆಕ್ಸ್ಟ್ ರೆಡ್ಯೂಸ್ಡ್ ಎಂಬೇಡಿಂಗ್ಸ್ ಇಲ್ಲಿ ಡಿಫೈನ್ ಮಾಡಿದ್ವಲ್ಲ. ಸೊ ಈ ಡಿಫೈನ್ಡ್ ಸ್ಟೇಟ್ಮೆಂಟ್ ನಾವಿಲ್ಲಿ ಪಾಸ್ ಮಾಡಬೇಕು. ಸೊ ಅದರಲ್ಲಿ ಸೊ ಎಲ್ಲಿಂದ ಸಿಮಿಲಾರಿಟಿ ಕೋಡ್ ಚೆಕ್ ಮಾಡೋದು. ಸೊ 0 ಅಪ್ ಟು 0 ವರ್ಗು, ರೆಡ್ಯೂಸ್ಡ್ ಎಂಬೇಡಿಂಗ್ಸ್ 1 ವರ್ಗು, ಕಲರ್ ಬ್ಲೂ ನೋಡಿ. ಸೊ ಇಲ್ಲಿ ಎಲ್ಲೆಲ್ಲಿ ಈ ಇದರಲ್ಲಿ ಸೊ ಪ್ಲಾಟ್ ಮಾಡೋ ಡಯಾಗ್ರಾಮ್ಸ್ ಅಲ್ಲಿ ಬ್ಲೂ ಎಲ್ಲೆಲ್ಲಿ ಇರ್ತವೆ ಸೊ ಆ ವರ್ಡ್ ಅನ್ನ ನಾವಿಲ್ಲಿ ರೆಡ್ಯೂಸ್ಡ್ ವರ್ಡ್ ಅನ್ನ ನಾವಿಲ್ಲಿ ಪ್ರಿಂಟ್ ಮಾಡ್ತಿರೋದು. ಅದ್ರ ಕಲರ್ ಸೈಜ್ ಬಂದ್ಬಿಟ್ಟು ಬ್ಲೂ. ಓಕೆ. ನೆಕ್ಸ್ಟ್ ಫಾರ್ ವೈರ್ಡ್ ಐ ಇಸ್ ಈಕ್ವಲ್ಸ್ ಟು ಎನ್ಯುಮರೇಟ್. ಸೊ ಇದನ್ನು ಕೂಡ ನಾವು ಎಕ್ಸ್ಪ್ಲೇನ್ ಸ್ಪೋರ್ಟ್ ವರ್ಡ್ಸ್ ಪ್ಲಾಟ್ ಡಾಟ್ annotate word reduced embeddings I is I, 0 reduced embeddings I, 1 font size 12. ಓಕೆನಾ. ಸೊ ಇದನ್ನ ಲಾಜಿಕ್ ನ ಫಾರ್ ಲೂಪ್ ನ ವೆರಿ ವೆರಿ ಇಂಪಾರ್ಟೆಂಟ್ ನಾವಿಲ್ಲಿ ಪಾಸ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಪ್ಲಾಟ್ ಡಾಟ್ ಟೈಟಲ್. ಸೊ ಏನು ನಾವಿಲ್ಲಿ ಶೋ ಟೈಟಲ್ ನ ಪ್ರಿಂಟ್ ಮಾಡ್ಬೇಕಂದ್ರೆ ಸೊ ವರ್ಡ್ ಎಂಬೇಡಿಂಗ್ಸ್ ವಿಜುವಲೈಸೇಷನ್ ಸ್ಪೋರ್ಟ್ ಡೊಮೈನ್. ನೆಕ್ಸ್ಟ್ ಪ್ಲಾಟ್ ಎಕ್ಸ್ ಲೇಬಲ್ PCA ಕಾಂಪೋನೆಂಟ್ 1. ಓಕೆನಾ. ಸೊ ಅದನ್ನು ಕೂಡ ನಾವಿಲ್ಲಿ PCA ಕಾಂಪೋನೆಂಟ್ ನೋಡಿ. ಸೊ ಇಲ್ಲಿ ಬಂದು PCA ಕಾಂಪೋನೆಂಟ್ ಇಲ್ಲ. ಸೊ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಅದರಲ್ಲಿ ನಾವಿಲ್ಲಿ ಪ್ರಿಂಟ್ ಮಾಡ್ತಿರೋದು. ಸೊ ವೈ ಲೇಬಲ್ PCA ಕಾಂಪೋನೆಂಟ್ 2 ಮತ್ತೆ ಗ್ರಿಡ್. ಸೊ ಇಲ್ಲಿ ಕಾಣಿಸ್ತಿಲ್ಲ ಇದು ಗ್ರಿಡ್ ಮತ್ತೆ ಶೋ ಇವಿಷ್ಟು ಶೋ ಮಾಡ್ತಿಲ್ಲ. ಸೊ ಇದು ಏನು ಡಯಾಗ್ರಾಮ್ ಅದು ಇಲ್ಲಿ ಪ್ರಿಂಟ್ ಮಾಡೋದು ನೋಡಿ. ಇದ್ರಲ್ಲಿ ನಿಮ್ಗೆ ನೋಡ್ರೆ ಒಂದು ಕ್ಲಿಯರ್ ಐಡಿಯಾ ಬರುತ್ತೆ ನೋಡಿ. ಫಸ್ಟ್ ಏನಿದು ಸೊ ಗಾಲ್ಫ್, ಟೆನ್ನಿಸ್, ವಾಲಿಬಾಲ್, ಬಾಸ್ಕೆಟ್ಬಾಲ್, ಬೇಸ್ಬಾಲ್, ಸ್ಕಾರ್, ಸೊ ಸರ್ ಫುಟ್ಬಾಲ್, ಹಾಕಿ, ಕ್ರಿಕೆಟ್ ಮತ್ತೆ ರಗ್ಬಿ ಇವೆಲ್ಲ ಕೂಡ ಸೊ ಯಾವ ಡೊಮೈನ್ದು ಇದ್ರ ಡೊಮೈನ್ದು ಇದು ಸೊ ಸ್ಪೋರ್ಟ್ ಡೊಮೈನ್ದು. ಅದೇ ತರ ನೆಕ್ಸ್ಟ್ ಸೊ ಅದನ್ನ ಇಲ್ಲಿ ಪ್ರಿಂಟ್ ಮಾಡೋದು. ಇದರಲ್ಲಿ ನಿಮಗೆ ಒಂದು ಐಡಿಯಾ ಬರಬೇಕು. ಫೈಂಡ್ ಸಿಮಿಲರ್ ವರ್ಡ್ಸ್ ಯಾವ್ಯಾವ ಬ್ಯಾಸ್ಕೆಟ್ ಅದನ್ನೇ ನಾವೇನು ಲಾಜಿಕ್ ಬರ್ತಾರೆ ಫಂಕ್ಷನ್ ಬರ್ತಾರೆ. ಡಿಫೈನ್ ಫೈಂಡ್ ಸಿಮಿಲಾರಿಟಿ ವರ್ಡ್ಸ್ ಇಫ್ ಐ ಇನ್ ವರ್ಡ್ ಐ ಇನ್ ವೆಕ್ಟರ್ಸ್ ಸಿಮಿಲರ್ ವರ್ಡ್ಸ್. ಸೊ ಮೋಸ್ಟ್ ಸಿಮಿಲರ್ ವರ್ಡ್ top and top n. Okay. So top n and top n return word 0 for word in similar words else return not found. ಈ ತರ ಸೊ ಬರ್ಬೇಕಿತ್ತು. ಬಟ್ ವರ್ಡ್ ಫೌಂಡ್ ಆಗಿದೆ. ನಾವು ಪ್ರಿಂಟ್ ಮಾಡಿದಾಗ ಇನ್ಪುಟ್ ವರ್ಡ್ ಫುಟ್ಬಾಲ್ ಕೊಟ್ಟಾಗ ಸೊ ಅದ್ರ ಸಿಮಿಲರ್ ವರ್ಡ್ ಏನ್ ಬರ್ತಿದೆ ಸೊ ನೋಡಿ ಫುಟ್ಬಾಲ್. ಇದ್ರ ಸಿಮಿಲರ್ ವರ್ಡ್ಸ್ ಸ್ಕಾಸರ್, ಬೇಸ್ಬಾಲ್, ಬಾಸ್ಕೆಟ್ಬಾಲ್ ಅದನ್ನೆಲ್ಲ ನೋಡಿ ಇಲ್ಲಿ ಬರ್ತಾ ಇದೆ. ಫುಟ್ಬಾಲ್, ಫೂಬಾಲ್, ಫುಟ್ಬಾಲ್, ಬಾಸ್ಕೆಟ್ಬಾಲ್, ಫೂಬಾಲ್. ಓಕೆನಾ. ಸೊ ಇದನ್ನ ಸಿಮಿಲರ್ ವರ್ಡ್ಸ್ ನ ನಾವಿಲ್ಲಿ ಇದು ಪ್ರಿಂಟ್ ಮಾಡ್ತಾ ಇದೆ. ಸೊ ಇದೇ ತರ ನೀವು ಇನ್ಪುಟ್ ವರ್ಡ್ಸ್ ನ ಬೇಕಾದ್ರೆ ನೀವು ಹಾಕಿ ಅಂತ ಕೊಡಿ. ಸೊ ಹಾಕಿದು ಕೂಡ ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ ನೋಡಿ. ಸೊ ಹಾಕಿ ಸೊ ಇನ್ಪುಟ್ ವರ್ಡ್ಸ್ ಅದ್ರ ವರ್ಡ್ಸ್ ಸಿಕ್ಕರೆ ಹಾಕಿ, ಐಸ್ ಹಾಕಿ, ಲ್ಯಾಕ್ರೋಸ್,
ಪಿ ಹಾಕಿಮ್ ಸಕ್ಸರ್ ನೋಡಿ ಈ ತರ ವರ್ಡ್ಸ್ ನೀವು ಇಲ್ಲಿ ಚೆಕ್ ಮಾಡ್ತಾ ಹೋಗುತ್ತೆ. ಸೊ ಇದ್ರೊಳಗೆ ಎಷ್ಟೊಂದು ಸ್ಪೋರ್ಟ್ಸ್ ಮೇಲೆ ಇದರಲ್ಲಿ ಪ್ರೀ ಟ್ರೈನ್ ಮಾಡೋದ್ರಲ್ಲಿ ಎಷ್ಟೊಂದು ಮೈಂಡ್ ಆಡಿ ಟ್ರೈನ್ ಮಾಡಿರ್ತಾರೆ. ನೀವು ಅದನ್ನ ಜಸ್ಟ್ ಆ ವರ್ಡ್ ನ ಇಲ್ಲಿ ಇನ್ಪುಟ್ ಅಲ್ಲಿ ಕೊಡ್ತಾ ಹೋದಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಓಕೆನಾ, ಸೊ ಈ ತರ ಎರಡನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದು. ಸೊ ಏನಾದ್ರು ಡೌಟ್ ಇತ್ತಂದ್ರೆ ಸೊ ಕೋರ್ಸ್ ಗೆ ಜಾಯಿನ್ ಆಗಿ ಅಲ್ಲಿಂದ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ. ಇದೇ ತರ ಸೊ ವೆರಿ ಇಂಪಾರ್ಟೆಂಟ್ ಆಗಿ ಅಲ್ಲಿ ವೆರಿ ಸಿಂಪಲ್ ಆಗಿ ಅರ್ಥ ಆಗೋ ತರ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನೇ ಎಸ್ಪೆಷಲಿ. ಸೊ ಯಾರಿಗಾದ್ರು ಡೌಟ್ ಇತ್ತಂದ್ರೆ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಮತ್ತೆ ಕೋರ್ಸ್ ಗೆ ಲಿಂಕ್ ಜಾಯಿನ್ ಆಗೋಕ್ಕೆ ಲಿಂಕ್ ಕೂಡ ಅಲ್ಲೇ ಇರುತ್ತೆ. ಸೊ ಲ್ಯಾಬ್ ಮೇಲೆ ಡೌನ್ಲೋಡ್ ಮಾಡೋದಕ್ಕೆ ಅದು ಕೂಡ ಅಲ್ಲೇ ಲಿಂಕ್ ಅಲ್ಲೇ ಇರುತ್ತೆ. ನೀವು ಅಲ್ಲಿಂದ ಕೂಡ ನೀವು ಲ್ಯಾಬ್ ಮೇಲೆ ಡೌನ್ಲೋಡ್ ಮಾಡ್ತಾ ಹೋಗ್ಬೋದು. ಏನಾದ್ರು ಡೌಟ್ ಬಂದ್ರೆ ಸೊ ಕಾಲ್ ಮಾಡ್ತಾ ಹೋಗಿ, ನಾನೇ ಪರ್ಸನ್ ನಿಮಗೆ ಸೊ ಇನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.